ನಮಸ್ಕಾರಗಳು. ನನ್ನ ಹೆಸರು ಆಶಾ. ನಾನು ಹಾವೇರಿ ಜಿಲ್ಲೆಯಿಂದ ಬಂದಿದ್ದೇನೆ. ಕನ್ನಡ ಅಂಧರ ಸಾಹಿತ್ಯ ಪರಿಷತ್ ಇದು ನಾನು ಪ್ರಪ್ರಥಮ ಬಾರಿಗೆ ದೃಷ್ಟಿಚೇತನ ಕಾವ್ಯಯಾನದಲ್ಲಿ ಭಾಗವಹಿಸ್ತಾ ಇರೋದು. ಸೊ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಕವನವನ್ನು ವಾಚನ ಮಾಡುತ್ತಿದ್ದೇನೆ. ನನ್ನ ಕವಿತೆಯ ಶೀರ್ಷಿಕೆ ಸಂವಿಧಾನವೆಂಬ ಧರ್ಮಗ್ರಂಥ. ಭಾರತ ಮಾತೆಯ ಶಿರದ ಸಿಂಗಾರ, ಪ್ರಜಾಪ್ರಭುತ್ವದ ಮೂಲಾಧಾರ. ಭಾರತ ಮಾತೆಯ ಶಿರದ ಸಿಂಗಾರ, ಪ್ರಜಾಪ್ರಭುತ್ವದ ಮೂಲಾಧಾರ. ಬಾಬಾ ಸಾಹೇಬರ ಕನಸಿನ ಮೂರ್ತಿ, ಸಂವಿಧಾನವೇ ನಮ್ಮ ದಿವ್ಯ ಜ್ಯೋತಿ. ಬಾಬಾ ಸಾಹೇಬರ ಕನಸಿನ ಮೂರ್ತಿ, ಸಂವಿಧಾನವೇ ನಮ್ಮ ದಿವ್ಯ ಜ್ಯೋತಿ. ಹಲವು ನುಡಿ, ಹಲವು ಜಾತಿ, ಹಲವು ರೀತಿ, ಎಲ್ಲರನ್ನೂ ಒಪ್ಪಿದ ಸಮಾನತೆಯ ನೀತಿ. ಹಲವು ಜನ, ಹಲವು ನುಡಿ, ಹಲವು ರೀತಿ, ಎಲ್ಲರನ್ನೂ ಒಪ್ಪಿದ ಸಮಾನತೆಯ ನೀತಿ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆಯ ಸಹೋದರತ್ವ, ಅಕ್ಷರದಲ್ಲೂ ಇದೆ ಮನುಕುಲದ ತತ್ವ. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆಯ ಸಹೋದರತ್ವ, ಅಕ್ಷರದಲ್ಲೂ ಇದೆ ಮನುಕುಲದ ತತ್ವ. ತಾವು ಭಾರತದ ಜನರು ಎಂದೇ ಆರಂಭ, ಪ್ರತಿ ಪ್ರಜೆಗೂ ಕೊಟ್ಟ ಅಧಿಕಾರ ಅಸೀಮ. ತಾವು ಭಾರತದ ಜನರು ಎಂದೇ ಆರಂಭ, ಪ್ರತಿ ಪ್ರಜೆಗೂ ಕೊಟ್ಟ ಅಧಿಕಾರ ಅಸೀಮ. ಮೂಲಭೂತ ಹಕ್ಕುಗಳೇ ಧೈರ್ಯದ ಕವಚ, ಬೆಳಕು ನೀಡುವ ದೀಪ, ಸುಖದ ಸುರುಚ. ಮೂಲಭೂತ ಹಕ್ಕುಗಳೇ ಧೈರ್ಯದ ಕವಚ, ಬೆಳಕು ನೀಡುವ ದೀಪ, ಸುಖದ ಸುರುಚ. ಗಣರಾಜ್ಯದ ಗರಿಮೆ ಸಾರ್ವಭೌಮತೆಯ ನೆಲೆ, ಧರ್ಮ ನಿರಪೇಕ್ಷತೆ, ಬಂಧುತ್ವದ ಕಲೆ. ಗಣರಾಜ್ಯದ ಗರಿಮೆ, ಸಾರ್ವಭೌಮತೆಯ ನೆಲೆ, ಧರ್ಮ ನಿರಪೇಕ್ಷತೆ, ಬಂಧುತ್ವದ ಕಲೆ. ಸವಾಲು ಎದುರಿಸುವ ಶಕ್ತಿ ಇದರಲ್ಲಿ ಇದೆ, ಸವಾಲು ಎದುರಿಸುವ ಶಕ್ತಿ ಇದರಲ್ಲಿ ಇದೆ. ಪೀಳಿಗೆಯಿಂದ ಪೀಳಿಗೆಗೆ ಮಾರ್ಗದರ್ಶಿಯಾಗಿದೆ. ಅಂಬೇಡ್ಕರ್ ನೆನಪಾಗಿ ಕೃತಜ್ಞತೆಯ ಸಲ್ಲಿಸಿ, ಸಂವಿಧಾನದ ಆಶಯವ ನಾಳೆಗೂ ಮುನ್ನಡೆಸಿ. ಅಂಬೇಡ್ಕರ್ ನೆನಪಾಗಿ ಕೃತಜ್ಞತೆಯ ಸಲ್ಲಿಸಿ, ಸಂವಿಧಾನದ ಆಶಯವ ನಾಳೆಗೂ ಮುನ್ನಡೆಸಿ. ನಮ್ಮ ದೇಶದ ಆತ್ಮ, ನಮ್ಮೆದೆಯ ಧ್ವನಿಯು, ಸಂವಿಧಾನವೇ ಭಾರತದ ಹೆಮ್ಮೆಯ ಕಣಿಯು. ನಮ್ಮ ದೇಶದ ಆತ್ಮ, ನಮ್ಮೆದೆಯ ಧ್ವನಿಯು, ಸಂವಿಧಾನವೇ ಭಾರತದ ಹೆಮ್ಮೆಯ ಕಣಿಯು. ಸಂವಿಧಾನ ಎಂಬ ಧರ್ಮಗ್ರಂಥ ಭಾರತ ಮಾತೆಯ ಶಿಖರವೆಂಬ ಅತ್ಯುತ್ತಮ ಚಿಂತ. ಧನ್ಯವಾದಗಳು.